ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಟುಡೇಸ್ ವ್ಲಾಗ್. ನಾನು ನಿಮ್ಮ ಶ್ವೇತಾ. ಹೇಗಿದ್ದೀರಾ ಎಲ್ಲರೂ? ನನ್ನ ವ್ಲಾಗ್ಸ್ನ ತುಂಬ ಜನ ಇಷ್ಟಪಡ್ತಾ ಇದ್ದೀರಾ, ಶೇರ್ ಮಾಡ್ತಾ ಇದ್ದೀರಾ, ಕಮೆಂಟ್ ಮಾಡಿ ಲೈಕ್ ಮಾಡ್ತಾ ಇದ್ದೀರಾ. ನನಗಂತೂ ತುಂಬಾ ಖುಷಿ ಆಯಿತು. ಈ ರೀತಿಯೇ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವೀಡಿಯೋಸು ಆದಷ್ಟು ತುಂಬ ಯೂಸ್ಫುಲ್ ಆಗಿರೋಂಥ ವೀಡಿಯೋಸ್ನೇ ಹಾಕ್ತಾ ಇರ್ತೀನಿ. ಎಲ್ಲರಿಗೂ ಬೆನಿಫಿಟ್ ಆಗಬೇಕು, ಮೇನ್ಲಿ ವಿಮೆನ್ಸ್ಗೆ ಬೆನಿಫಿಟ್ ಆಗಬೇಕು ಅಂತ ತುಂಬ ಥಿಂಕ್ ಮಾಡಿ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಡೈಲಿ ವ್ಲಾಗ್ಸ್ನ ಶೇರ್ ಮಾಡ್ತಾ ನಾನೇನು ಟ್ರಿಕ್ಸ್ನ ಯೂಸ್ ಮಾಡ್ತೀನಿ, ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತೀನಿ ಅಂತ ಇವತ್ತಿನ ವ್ಲಾಗಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಸುಮಾರು ಜನ ಲೇಡೀಸ್ಗೆ ಅದೇ ಪ್ರಾಬ್ಲಮ್ ಆಗೋದು. ಅದು ವರ್ಕಿಂಗ್ ಇದ್ದಾರೆ ಅಂದರೆ ಇನ್ನೂ ಪ್ರಾಬ್ಲಮ್ ಆಗುತ್ತೆ. ವರ್ಕಿಂಗ್ ಇಲ್ಲ ಅಂದರೂ ಇನ್ನೇನು ಸ್ಕೂಲ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಬೆಳಗ್ಗೆ ಎದ್ದಿದ ತಕ್ಷಣವೇ ಟಿಫನ್ ಬಾಕ್ಸ್ ಕಟ್ಟು, ಟಿಫನ್ ರೆಡಿ ಮಾಡು, ಅಡುಗೆ ರೆಡಿ ಮಾಡು, ಹೊರಗಡೆ ಕ್ಲೀನ್ ಮಾಡು, ಮನೆ ಕ್ಲೀನ್ ಮಾಡು. ಇದನ್ನೆಲ್ಲ ಯಾವ ರೀತಿ ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡ್ರೆ ಟೈಮ್ ಮ್ಯಾನೇಜ್ಮೆಂಟ್ ನಾನು ಹೇಗೆ ಮಾಡ್ತೀನಿ ಮತ್ತು ಯಾವ ಟ್ರಿಕ್ಸ್ನ ಯೂಸ್ ಮಾಡಿಕೊಂಡ್ರೆ ಈಸಿಯಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೋದು ಅಂತ ಇವತ್ತಿನ ಬ್ಲಾಗಲ್ಲಿ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಫುಲ್ ವೀಡಿಯೋನ ಕಂಪ್ಲೀಟಾಗಿ ನೋಡಿ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಫಸ್ಟು ಯಾವುದೇ ಕೆಲಸ ನಾವು ಮಾಡಬೇಕು ಅಂದರೆ ಬೆಳಗ್ಗೆ ಏಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಮನೆಯಲ್ಲಿ ಯಾವ ರೀತಿ ಕೆಲಸಗಳಿರುತ್ತೆ, ಎಷ್ಟಿರುತ್ತೆ ನೋಡಿಕೊಂಡು ಬೆಳಗ್ಗೆ 4:15ಗೆ ಎದ್ದೇಳೋದು, 5 ಗಂಟೆಗೆ ಎದ್ದೇಳೋದು, ಈ ರೀತಿ ಪ್ಲ್ಯಾನ್ ಮಾಡ್ಕೊಳ್ಬೇಕಾಗತ್ತೆ. ಕೆಲವ್ರ ಮನೆಯಲ್ಲಿ 6 ಗಂಟೆಗೆ ಎದ್ರೂ ಟೈಮ್ನ ಮ್ಯಾನೇಜ್ ಮಾಡ್ಕೋಬೋದು. ನಮ್ಮ ಮನೆ ಹೇಗೆಂದರೆ, ನಾನು ವರ್ಕಿಂಗ್ ಆಗಿರೋದ್ರಿಂದ ಆಲ್ಮೋಸ್ಟ್ ವಿತಿನ್ 5 o'clock 4:45ಯಿಂದ ಕೆಲವು ಸತಿ 4:15ಗೆ ಎದ್ದೇಳ್ತೀನಿ. ಬಟ್ ಮ್ಯಾಕ್ಸಿಮಮ್ 4:45ಗೆಲ್ಲ ಎದ್ದು ಎಲ್ಲ ಕ್ಲೀನ್ ಮಾಡ್ಕೊಳ್ತೀನಿ. ಅದು ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಸೆಕೆಂಡು ಏನು ಅಂದರೆ, ನಾನು ಎಲ್ಲನೇ ಪ್ರೀವಿಯಸ್ ಡೇ ನನಗೇನು ಬರೆದು ತೋರಿಸ್ತಾ ಇದ್ದೀನಲ್ವ, ಇದು ನಾನು ಮಂಡೇಗೆ ಸಂಡೇ ಪ್ಲ್ಯಾನ್ ಮಾಡಿ ಬರ್ಕೊಂಡಿರ್ತೀನಿ. ಬೆಳಗ್ಗೆ ಎದ್ದ ತಕ್ಷಣ ನಾನು ಏನೇನು ಮಾಡಬೇಕು ಅಂತ, ಕಣ್ಣೆದುರಿಗೆ ನಾನು ಏನೇನು ಮಾಡಬೇಕು ಅಂತ ಪ್ಲ್ಯಾನ್ಸ್ ಕರೆಕ್ಟಾಗಿದ್ದರೆ ಎಲ್ಲ ಕೆಲಸನೂ ಪಟ ಅಂತ ಆಗೋಗುತ್ತೆ. ಎಷ್ಟೋ ಸತಿ ಏನಾಗುತ್ತೆ ಅಂದರೆ, ರಾತ್ರಿ ನಾವು ಅದು ಮಾಡ್ಕೋಬೇಕು, ಇದು ಮಾಡ್ಕೊಬೇಕು ಅಂತ ಅಂದ್ಕೊಂಡಿರ್ತೀವಿ. ಬಟ್ ಬೆಳಗ್ಗೆ ಎದ್ದಿದ ತಕ್ಷಣ ತಲೆ ಎಷ್ಟು ಭಾರ ಆಗ್ತಿರುತ್ತೆ ಅಂದರೆ ಎಲ್ಲ ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ. ಅದು ಮಾಡಬೇಕಾ, ಇದು ಮಾಡಬೇಕಾ ಅಂತ ಗಡಿಬಿಡಿ ಸ್ಟಾರ್ಟ್ ಆಗುತ್ತೆ. ಗಡಿಬಿಡಿಯಲ್ಲಿ ಏನೋ ಚೆಲ್ಲೋದು, ಕೈ ಸುಟ್ಕೊಳ್ಳೋದು, ಸೀದ್ಸೋದು, ಏನಾದರೂ ಚಪಾತಿ ಸೀದೋಗೋದು, ಇದೆಲ್ಲ ಏನೋ ಒಂದು ಆಗ್ತಾ ಇರುತ್ತೆ. ಅದಕ್ಕೆ ನಾನು ಕಂಡುಕೊಂಡಿರುವಂಥ ಬೆಸ್ಟ್ ಪ್ಲ್ಯಾನ್ ಅಂದರೆ, ನಾವು ಏನೇ ಅಂದ್ಕೊಂಡ್ರೂ ಅದನ್ನು ಫಸ್ಟು ಹಿಂದಿನ ದಿನ ರಾತ್ರಿ ಡೈಲಿ ಒಂದಿನನೂ ಮಿಸ್ ಮಾಡಲ್ಲ. ಏನೇ ಇದ್ರೂ ನಾನು ಯೂಶ್ವಲಿ ಏನಾಗುತ್ತೆ ಅಂದರೆ, ಒಂದಾದ್ಮೇಲೆ ಒಂದೆಲ್ಲ ಕೆಲಸ ಮಾಡ್ತಿರ್ತೀವಲ್ವ, ಅದಕ್ಕೇ ಎಲ್ಲ ನೀಟಾಗಿ ಬರ್ಕೊಂಬಿಟ್ರೆ, ಚಿಕ್ಕದೂ ಅಷ್ಟೇ, ನಾನು ಬಿಸಿನೀರು ಕುಡಿಬೇಕು, ನಾನು ಡಿಟಾಕ್ಸ್ ಡ್ರಿಂಕ್ ಕುಡಿಬೇಕು, ನಾನು ಟ್ಯಾಬ್ಲೆಟ್ಸ್ ನುಂಗಬೇಕು, ಮಕ್ಕಳಿಗೆಲ್ಲ ಹಾಲಾಗಿ ಕೊಡಬೇಕು, ಇದನ್ನೆಲ್ಲನೂ ಸಣ್ಣ ಪುಟ್ಟ ವಿಷಯನೂ ಬರ್ಕೊತ ಹೋದರೆ, ಇದನ್ನು ನಾನು ಅಡುಗೆ ಮನೇಲಿ ಹಾಕ್ಕೊಂಡ್ಬಿಡ್ತಿರ್ತೀನಿ. ಅಡುಗೆ ಮನೇಲಿ ಒಂದು ನೇಲಿದೆ, ಮಳೆ ಇದೆ, ಈ ಪೇಪರ್ಗೆ ಒಂದು ತೂತು ಮಾಡಿಕೊಂಡು ನಾನು ಕಣ್ಮುಂದೆ ಹಾಕ್ಕೊಂಡಿರ್ತೀನಿ. ಹೋಗ್ತಾ ಬರ್ತಾ, ಈಗ ಫಾರ್ ಎಕ್ಸಾಂಪಲ್ ಫ್ರಿಜ್ಜಿಂದ ಏನೋ ತೊಗೋಬೇಕು, ಹೋಗ್ತಾ ಬರ್ತಾ ಅದನ್ನು ನೋಡ್ತಾ ಇರ್ತೀನಿ. ಇದನ್ನು ಮಾಡಿದ್ದೀನಿ ಅಂತ. ಕೆಲಸ ಎಲ್ಲ ಮುಗಿದ್ಮೇಲೆ ಒಂದು ಸತಿ ಅದನ್ನು ಗ್ಲ್ಯಾನ್ಸ್ ಮಾಡ್ತೀನಿ, ಏನಾದರೂ ಮರ್ತಿದೆಯಾ ಅಂತ. ಕೆಲವು ಸತಿ ಎಷ್ಟು ಗಡಿಬಿಡಿ ಅಂದರೆ, ನಾನು ಸ್ಟಾರ್ಟಿಂಗಲ್ಲೆಲ್ಲ ನನ್ನ ಟಿಫನ್ ಬಾಕ್ಸ್ ಕಟ್ಕೊಂಡಿರೋದು ತೊಗೊಂಡೂ ಹೋಗಲ್ಲ, ನನಗೆ ಟಿಫನ್ ಬಾಕ್ಸೇ ಕಟ್ಕೊಂಡಿರಲ್ಲ. ಅರ್ಜೆಂಟಲ್ಲಿ ಹೋಗಿ ಕಾಲೇಜಲ್ಲಿ ಪಂಚ್ ಮಾಡಬೇಕಾಗಿರುತ್ತಲ್ವ, ಸೊ ಅದಕ್ಕೆ ಅಷ್ಟು ಗಡಿಬಿಡಿಯಲ್ಲಿ ಅದಕ್ಕೆ ಅವೆಲ್ಲ ಬೇಡವೇ ಬೇಡ, ನಮ್ಮ ಆರೋಗ್ಯನೂ ಇಂಪಾರ್ಟೆಂಟು, ನಾವೂ ಫಿಟ್ಟಾಗಿದ್ರೇ ಎಲ್ಲ ಮಾಡೋಕ್ಕೆ ಸಾಧ್ಯ ಅಂತ ಈ ರೀತಿ ಪ್ಲ್ಯಾನ್ ಮಾಡಿಕೊಂಡೆ. ನೀವು ಮಾಡಿ ನೋಡಿ, 1 ವೀಕ್ ಈ ಥರ ಟ್ರೈ ಮಾಡಿ ನೋಡಿ. ಎಲ್ಲನೂ ಬರ್ಕೊಳ್ಳೋ ಅಭ್ಯಾಸ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಡೈರಿ ಬರೆಯೋದೇ ಒಳ್ಳೆಯದು ಅಂತ ಹೇಳ್ತಾರಲ್ಲ, ನೀವು ತೀರಾ ಡೈರಿ ಬರೆಯೋದು ಇಷ್ಟ ಇಲ್ಲ ಅಂದರೂ ಅಟ್ಲೀಸ್ಟ್ ಒಂದು ಯಾವುದೋ ಒಂದು ವೇಸ್ಟ್ ಪೇಪರ್ ತೊಗೊಂಡು ನಾಳೆ ಏನೇನು ಮಾಡಬೇಕು, ಏನು ಸಾರು ಮಾಡಬೇಕು, ಏನು ಪಲ್ಯ, ಏನು ತಿಂಡಿ, ಮನೇಲಿ ಏನೇನು ಕೆಲಸ ಇದೆ. ಕೆಲವು ಸತಿ ನಾನು ಎಷ್ಟು ಬ್ಯುಸಿಯಾಗಿ ಹೋಗಿರ್ತೀನಿ ಅಂದರೆ, ಬಟ್ಟೆ ಮಡ್ಚೋದು ಮರ್ತೋಗ್ಬಿಡುತ್ತೆ. ಯಾಕೆಂದರೆ ನನಗೆ ಮನೆಗೆ ಬಂದು ಹೆಂಗಾಗೋಗುತ್ತೆ ಅಂದರೆ, ನೆಕ್ಸ್ಟ್ ಕ್ಲಾಸಿಗೆ ಪ್ರಿಪೇರ್ ಆಗೋದಿರುತ್ತೆ, ಮಕ್ಕಳಿಗೆ ಓದಿಸೋದಿರುತ್ತೆ. ಸೊ ಅದು ಹಾಗೆ ಇರುತ್ತೆ. ಅದನ್ನು ಬರ್ದಿರೋದು ನೋಡ್ತಾ ಇದ್ದರೆ, ಇಲ್ಲಪ್ಪ ನಾನು ಬಟ್ಟೆ ಮಡಿಸ್ಬೇಕು ಅಂತ ನನಗೆ ಫ್ಲ್ಯಾಶ್ ಆಗುತ್ತೆ. ಆಗ ಟೈಮ್ ಸರಿಗೆ ಎಲ್ಲ ಕೆಲಸನೂ ಆಗೋಗುತ್ತೆ. ನೆಕ್ಸ್ಟು ಎದ್ದಿದ ತಕ್ಷಣ ಏನು ಗೊತ್ತಾ, ನೀವು ಆರ್ಡ್ರ್ ಆಫ್ ದ ವರ್ಕ್ನೂ ಇಂಪಾರ್ಟೆಂಟು. ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಏನಾದರೂ ಮೊಟ್ಟೆ ಸಾರು ಮಾಡಬೇಕು, ಇಲ್ಲಾಂದರೆ ಆಲೂಗಡ್ಡೆ ಪಲ್ಯ ಮಾಡಬೇಕು ಅಂದರೆ ಫಸ್ಟ್ ಅದನ್ನು ಬೇಯಿಸೋಕ್ಕೆ ಹಾಕ್ಬಿಡ್ತೀನಿ.
ಅದು ಅದನ್ನು ಬೇಯಿಸೋಕೆ ಇಟ್ಬಿಟ್ರೆ ನೆಕ್ಸ್ಟ್ ಏನು ಮಾಡ್ಕೋಬೇಕು, ನೆಕ್ಸ್ಟ್ ಅನ್ನಕ್ಕೇನಾದ್ರು ಚಿತ್ರಾನ್ನ ಮಾಡಬೇಕು, ಪುಳಿಯೋಗರೆ ಮಾಡಬೇಕು ಅಂದರೆ ಅನ್ನಕ್ಕೆ ಇಟ್ಬಿಡ್ತೀನಿ. ಅದು ಉದುರಾಗಿ ತಣ್ಣಗಾದಷ್ಟು ಒಳ್ಳೆಯದೇ ಅಲ್ವಾ ಫ್ರೈಡ್ ರೈಸ್ಗೆಲ್ಲ. ಸೊ ಆ ರೀತಿ ಆರ್ಡರ್ ಆಫ್ ದ ವರ್ಕು ಇಂಪಾರ್ಟೆಂಟ್. ನಾನು ಯೂಶ್ವಲಿ ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಹೋಗೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಕಸ ಗುಡಿಸೋದು, ಮುಂದೆ ಎಲ್ಲ ರಂಗೋಲಿ ಹಾಕೋದು, ಅಷ್ಟೊತ್ತಿಗೆ ನನಗೆ ಎಚ್ಚರ ಥರ ಆಗೋಗಿರುತ್ತೆ, ಒಂಥರ ನಿದ್ದೆಗಣ್ಣಿರುತ್ತೆ ಅಲ್ವಾ. ಎದ್ದ ತಕ್ಷಣ ಅಡುಗೆ ಮನೆಗೆ ಬರೋಕ್ಕೆ ನನಗಂತೂ ಇಷ್ಟ ಆಗಲ್ಲ. ಬಟ್ ಕೆಲವು ಸತಿ ಏನು ಮಾಡೋಕ್ಕೂ ಆಗಲ್ಲ, ನಾನು ಈ ರೀತಿ ಮಾಡ್ಕೋಬೇಕು ಅಂದರೆ ಕೆಲವು ಸತಿ ಅದು ಕುಕ್ಕರ್ನೆಲ್ಲ ಹಾಕ್ಬಿಟ್ಟು ರೈಸು ಅದೊಂದು 5 ನಿಮಿಷದ ಕೆಲಸ ಅಷ್ಟೇ, ಅದೆಲ್ಲ ಮಾಡಿಕೊಂಡು ಆಮೇಲೆ ಹೋಗಿ ಹೊರಗಡೆ ಕಸ ಗುಡಿಸೋದು. ಆಮೇಲೆ ಫಸ್ಟೇ ಒಳಗಡೆ ಕಸ ಗುಡಿಸಿ ನೆಲ ಒರೆಸಲ್ಲ, ಯಾಕೆಂದರೆ ಮತ್ತೆ ತುಳಿದಾಡ್ತೀವಿ. ಹೊರಗಡೆ ಎಲ್ಲ ನೀರು ಹಾಕಬೇಕು ಅಂದರೆ ಮತ್ತೆ ಎಲ್ಲ ನಾವೇ ತುಳಿತೀವಿ. ಅದಕ್ಕೆ ಫಸ್ಟು ಹೊರಗಡೆ ಕ್ಲೀನ್ ಮಾಡಿ ಆಮೇಲೆ ಮನೆಯೆಲ್ಲ ಕ್ಲೀನಾಗಿ ಗುಡಿಸಿ ಆಮೇಲೆ ಒರೆಸಿ, ಏನಾದರೂ ಹೊಸ್ಲು ಎಲ್ಲ ಕ್ಲೀನ್ ಮಾಡಬೇಕು ಅಂದರೆ ಫಸ್ಟು ಹೊರಗಡೆ ಎಲ್ಲ ಅದೆಲ್ಲ ಮಾಡಿಕೊಂಡು ಆಮೇಲೆ ಅಡುಗೆ ಮನೆಗೆ ಬಂದು ಅಡುಗೆ ಮನೇಲಿ ಕೆಲಸ ನನಗೆ ಕರೆಕ್ಟಾಗಿ 1 ಅವರಿಂದ 1.5 ಅವರ್ವರೆಗೂ ಬೀಳುತ್ತೆ. ಅಂದರೆ ಅದು ಡಿಪೆಂಡ್ ಆಗುತ್ತೆ ಯಾವ ತಿಂಡಿ ಏನು ಅಂತ. ಕೆಲವು ಸತಿ ಚಪಾತಿ ಅಂದರೆ ಎಲ್ಲನೇ ಪ್ರೀವಿಯಸ್ ಡೇ ಎಲ್ಲ ರೆಡಿ ಮಾಡ್ಕೊಂಬಿಟ್ಟಿರ್ತೀನಿ. ಈಗ ನೋಡಿ ನಾನಿವತ್ತು ಬಸ್ಸಾರು ಮತ್ತು ಪಲಾವ್ ಮಾಡೋಣ ಅಂತ ರೆಡಿ ಮಾಡ್ತಾಯಿದ್ದೆ. ತುಂಬಾ ಸುಸ್ತು ಅಂದರೆ ಸುಸ್ತಾಗ್ತಾಯಿತ್ತು, ಯಾಕೋ ಗೊತ್ತಿಲ್ಲ. ನಿಧಾನಕ್ಕೆ ರಿಕವರ್ ಆಗುತ್ತೆ ಅಂದಿದ್ದಾರೆ ಡಾಕ್ಟ್ರು. ಬಟ್ ಹಾಗಂತ ನಾನು ಕಾಲೇಜಿಗೆ ರಜೆ ಹಾಕೋಕ್ಕೂ ಆಗಲ್ಲ. ಅದನ್ನು ಹೀಗೆ ಮ್ಯಾನೇಜ್ ಮಾಡ್ಕೋಬೇಕು ಅಂತ ನಾನು ರಾತ್ರಿಯೇ ಪ್ಲ್ಯಾನ್ ಮಾಡಿ ಮಲ್ಕೊಂಡಿರೋದ್ರಿಂದ ಸ್ವಲ್ಪ ರಿಲ್ಯಾಕ್ಸಾಗಿ ಎದ್ದು 5 ಗಂಟೆಗೆ ಎದ್ದೆ. 4:15ಗೆ ಎದ್ದೇಳ್ತಾ ಇದ್ದೆ. ಬಟ್ ಹಸ್ಬೆಂಡು ನಾನು ಎದ್ದೇಳಕ್ಕೆ ಹೋದೆ, ಬೇಡ ರೆಸ್ಟ್ ತೊಗೊ ಅಂದರು. ಅವ್ರು ಇನ್ಫ್ಯಾಕ್ಟ್ ರಜೆ ಹಾಕ್ಬಿಟ್ಟು ಮನೇಲಿರು, ಏನು ಮಾಡೋಕ್ಕೆ ಹೋಗಬೇಡ ಅಂದರು. ಬಟ್ ನನಗೆ ಏನೋ ಪರವಾಗಿಲ್ಲ ಮಾಡೋಕ್ಕಾಗುತ್ತೆ ಅಂತ ಅನಿಸ್ತು, ಅದಕ್ಕೆ ಎದ್ಬಿಟ್ಟು ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಹೇಳಿದ್ನಲ್ಲ, ಆರ್ಡರ್ ಆಫ್ ದ ವರ್ಕು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಬಂದು ಮಲ್ಟಿ ಟಾಸ್ಕಿಂಗ್. ಈಗ ನೋಡಿ ನಾನು ಲೆಫ್ಟ್ ಸೈಡಲ್ಲಿ ಅದು ಹುರುಳಿಕಾಳನ್ನ ಬೇಯಿಸೋಕ್ಕಿಟ್ಟಿದ್ದೀನಿ ಬಸ್ಸಾರು ಮಾಡೋಣ ಅಂತ. ರೈಟ್ ಸೈಡ್ ಬಂತು ಡಿಟಾಕ್ಸ್ ಡ್ರಿಂಕ್ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಚಕ್ಕೆ, ಲವಂಗ, ಮೆಣಸು ಅದನ್ನೆಲ್ಲ ಹಾಕಿ ಮಾಡ್ಕೋತಾ ಇರ್ತೀನಿ ನಾನು. ಏಕೆಂದರೆ ನಾನು ವೆಯ್ಟ್ ಲಾಸ್ ಪ್ರೋಗ್ರಾಮಲ್ಲೇ ಇದ್ದೀನಿ, ನಾನು ಫಸ್ಟು ಫಿಟ್ ಆಗಬೇಕು ಅಂತ. ಅದು ಡಿಟಾಕ್ಸ್ ಡ್ರಿಂಕು, ಕಡಿಮೆ ಫುಡ್ ತಿನ್ನೋದು, ಕಡಿಮೆ ಅಂದರೆ ಒಳ್ಳೆ ನ್ಯೂಟ್ರಿಷಿಯಸ್ ಫುಡ್ಡು, ಬ್ಯಾಲೆನ್ಸ್ಡ್ ಫುಡ್ನು ತೊಗೋತಾ ಇರ್ತೀನಿ. ಈ ರೀತಿ ಮಾಡ್ಕೋತಾ ಇರ್ತೀನಿ. ಮಲ್ಟಿ ಟಾಸ್ಕಿಂಗ್ ಕೆಲವು ಸತಿ ಮಾಡಬೇಕಾಗತ್ತೆ, ಕೆಲವು ಸತಿ ಮಲ್ಟಿ ಟಾಸ್ಕಿಂಗ್ ಮಾಡೋಕ್ಕೆ ಹೋಗಬಾರ್ದು. ಇಲ್ಲಿ ಪಾತ್ರೆ ತೊಳ್ಕೊತ ಇನ್ನೊಂದು ಮಾಡೋದು, ಆ ರೀತಿ ಎಲ್ಲ ಮಾಡಿಕೊಂಡ್ರೆ ಗಡಿಬಿಡಿ ಆಗುತ್ತೆ. ಕೆಲಸ ಏನು ಮಾಡ್ತಾ ಇರ್ತೀವಿ ಅದೂ ಸ್ವಲ್ಪ ಎಡವಟ್ಟಾಗೋಗುತ್ತೆ. ನೀವು ನೋಡ್ಕೋಬೇಕು. ಕೆಲವು ಸತಿ ಮಲ್ಟಿ ಟಾಸ್ಕಿಂಗ್ ಮಾಡಬೇಕು. ನಾನೊಂದು ಸ್ಟವ್ ಮೇಲೆ ಎಲ್ಲ ಒಗ್ಗರಣೆಗೆಲ್ಲ ಇಟ್ಬಿಟ್ಟು ಇಲ್ಲಿ ತರಕಾರಿ ಹೆಚ್ಕೊಳ್ಳೋದು, ಲೋ ಫ್ಲೇಮಲ್ಲಿ ಇಟ್ಕೊಂಡು ಆ ರೀತಿ ಮಾಡ್ಕೋತೀನಿ, ಆಗ ಬೇಕಾಗುತ್ತೆ. ಸೊ ವರ್ಕ್ ಅನ್ನೋದು ಮಲ್ಟಿ ಟಾಸ್ಕಿಂಗು ಯಾವ ವರ್ಕ್ ಮೇಲೆ ಡಿಪೆಂಡ್ ಆಗುತ್ತೆ. ಎಲ್ಲ ಟೈಮಲ್ಲೂ ಮಲ್ಟಿ ಟಾಸ್ಕಿಂಗ್ ಮಾಡ್ತೀವಿ ಅಂದರೆ ಸೀದೋಗೋ ಚಾನ್ಸಸ್ ಇರುತ್ತೆ. ನಾನು ಎಷ್ಟು ಸತಿ ಆಗೋಗಿದೆ. ಸೊ ಇಲ್ಲಿ ಚಪಾತಿ ಸುಡ್ತಾ ಇರ್ತೀನಿ, ಮತ್ತು ಸ್ವಲ್ಪ ಬಟ್ಟೆ ಎಲ್ಲ ಮಡ್ಚೋಣ ಅಂತ ಏನೋ ಒಂದು ಮಾಡೋಕ್ಕೆ ಹೋಗಿರ್ತೀನಿ, ಈ ಚಪಾತಿ ಸೀದೋಗಿರುತ್ತೆ, ಏನೋ ಒಂದು ಆಗಿರುತ್ತೆ. ಸೊ ಆ ಥರ ಒಗ್ಗರಣೆ ಹಾಕಬೇಕಾದ್ರೆ ಎಲ್ಲ ಈ ಥರದ್ದೆಲ್ಲ ಕಾನ್ಷಿಯಸ್ಸಿಂದ ಮಾಡ್ಕೋಬೇಕು. ಇಲ್ಲ ಆಗುತ್ತೆ ಮಲ್ಟಿ ಟಾಸ್ಕಿಂಗ್. ಈಗ ನೋಡಿ ನನ್ನ ಲೆಫ್ಟ್ ಸೈಡಲ್ಲಿ ಅಲ್ಲಿ ಒಗ್ಗರಣೆಗೆ ಏನೋ ಇಟ್ಟಿದ್ದೀನಿ, ಹೆಂಗೋ ಮ್ಯಾನೇಜ್ ಆಗುತ್ತೆ ಅಂದರೆ ಮಲ್ಟಿ ಟಾಸ್ಕಿಂಗ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಬಂತು, ನಾವು ಕಂಟಿನ್ಯೂಸಾಗಿ ನಾನಂತೂ ಒಂದು 5 ಗಂಟೆಗೆ 4:15ಗೆ ಎದ್ಬಿಟ್ರಂತೂ ಕಂಟಿನ್ಯೂಸ್ ಕೆಲಸ ಇರುತ್ತೆ. ನಾನು ಹಾಫ್ ಆನ್ ಅವರ್ಗೆ ಒಂದು ಸತಿ ಅಥವಾ ಒಂದು ಕೆಲಸ ಆಗಿದ ತಕ್ಷಣ ನನಗೆ ಸುಸ್ತಾಗ್ತಾ ಇದೆ ಅಂದಿದ ತಕ್ಷಣವೇ ಒಂದು ಬ್ರೇಕ್ ತೊಗೋತೀನಿ. ಒಂದು 5 ನಿಮಿಷ ಹೋಗಿ ಚೇರ್ ಮೇಲೆ ಕುತ್ಕೊಂಡ್ಬಿಡ್ತೀನಿ, ಡಿಟಾಕ್ಸ್ ಡ್ರಿಂಕ್ ಕುಡಿತೀನಿ, ಇಲ್ಲಾಂದರೆ ಬಿಸಿನೀರು ಕುಡಿತೀನಿ. ನೆನೆಸಿರುವಂಥ ಏನಾದರೂ ಬಾದಾಮಿ, ಗೋಡಂಬಿ, ಡ್ರೈ ಫ್ರೂಟ್ಸ್ ಏನಾದರೂ ಇದ್ದರೆ ಅದನ್ನು ತಿಂತಾ ಇರ್ತೀನಿ. ಇಲ್ಲಾಂದರೆ ಕೆಲವು ಸತಿ ಮೊಳಕೆ ಬರ್ಸಿರ್ತೀನಿ, ಏನದು ಮೆಂತ್ಯ ಕಾಳುಗಳನ್ನ ಮೊಳಕೆ ಬರ್ಸಿರ್ತೀನಿ, ಅದನ್ನು ತಿಂತಾ ಇರ್ತೀನಿ. ಇಲ್ಲಾಂದರೆ ಮೆಂತ್ಯ ಪೌಡ್ರನ್ನ ಮಾಡ್ಕೊಂಡಿದ್ದೀನಿ, ಅದನ್ನು ನೆನೆಸಿರ್ತೀನಿ, ಅದನ್ನು ಕುಡಿತಾ ಇರ್ತೀನಿ. ಸೊ ಒಂದು ಬ್ರೇಕ್ ಅನ್ನೋದು ಬೇಕಾಗಿರುತ್ತೆ. ಕೆಲವು ಸತಿ ನಾನು ತೊಗೊಳ್ಳಲ್ಲ ಆ ಬ್ರೇಕನ್ನು, ಕಂಟಿನ್ಯೂಸಾಗಿ ಮಾಡ್ತಾ ಇರ್ತೀನಿ, ಯಾಕೆಂದರೆ ಕೆಲಸಗಳು ಆ ಥರ ಇರುತ್ತೆ. ಬಟ್ ಮೆಜಾರಿಟಿಯಲ್ಲಿ ನಾನು ಹೋಗಿ ಕುತ್ಕೊಂಡು ಒಂದು 2-3 ನಿಮಿಷ ನಾನು ರಿಲ್ಯಾಕ್ಸ್ ಮಾಡ್ಕೊಳ್ತಾ ಇರ್ತೀನಿ. ಇಲ್ಲಿ ನಾನು ಪಲಾವ್ ಮಾಡೋಕ್ಕೆ ತರಕಾರಿ ಯಾವುದ್ಯಾವುದಿದೋ ಎಲ್ಲನೂ ಕಟ್ ಮಾಡ್ಕೊಂಡಿದ್ದೀನಿ. ಪೊಟ್ಯಾಟೊ ಅಂದರೆ ಆಲೂಗಡ್ಡೆ, ಬೀನ್ಸು, ಕ್ಯಾರೆಟು ಇಷ್ಟನ್ನು ಹಾಕ್ಕೊಂಡು ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈ ರೀತಿ ಪಲಾವ್ ಮಾಡಿ ನೋಡಿ, ಸೂಪರಾಗಿರುತ್ತೆ. ಮತ್ತು ಟೊಮ್ಯಾಟೊ ಎಲ್ಲ ಹಾಕ್ಕೋಬೋದು. ನೆಕ್ಸ್ಟ್ ನಾನು ರುಬ್ಬಕ್ಕೆ ಏನೇನು ಹಾಕಿದ್ದೀನಿ ಅಂತ ತೋರಿಸ್ತೀನಿ. ಅದಿಷ್ಟನ್ನು ರುಬ್ಕೊಂಡು ಹಾಕೋದು ಅಷ್ಟೇ. ಮತ್ತು ಪಲಾವ್ಗಳು, ಬಿರಿಯಾನಿಗಳು ಚೆನ್ನಾಗಿ ಬರಬೇಕು ಅಂದರೆ ಕಲ್ಲು ಹೂವು, ಅನಾನಸ್ ಹೂವು, ಮತ್ತು ಕಸೂರಿ ಮೆಥಿ, ಏಲಕ್ಕಿ, ಸೋಂಪು, ಇದಿಷ್ಟೇ ಇದರದ್ದು ಕೀ ಐಟಮ್ಸು. ಹೋಟೆಲ್ ಸ್ಟೈಲ್ ಬರಬೇಕು ಅಂದರೆ ಇಷ್ಟೇ, ಇದೇ ಪಲಾವ್ಗೆ ಫ್ಲೇವರ್ ಕೊಡೋದು. ನೆಕ್ಸ್ಟ್ ಟೈಮ್ ಸರಿಯಾಗಿ ಕೆಲಸ ಆಗಬೇಕು ಅಂದರೆ ಏನು ಮಾಡಬೇಕು ಅಂದರೆ
ಕ್ಲೀನ್ ಮಾಡ್ತಾ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ ನಾನು ಅಲ್ಲಿ ಈರುಳ್ಳಿ ಸಿಪ್ಪೆ ಬೇಯಿಸಿದ್ದೀನಿ ಅಂದರೆ ಅದನ್ನು ತೆಗೆದು ಕರೆಕ್ಟಾಗಿ ಡಸ್ಟ್ಬಿನ್ಗೆ ಹಾಕ್ಬಿಡೋದು. ಅಥವಾ ಏನೋ ತಟ್ಟೆ ಯೂಸ್ ಮಾಡಿದ್ದೀನಿ ಚಾಪ್ ಮಾಡೋಕ್ಕೆ, ಅದು ಚಾಪಿಂಗ್ ಬೋರ್ಡ್ ಯೂಸ್ ಮಾಡಿದ್ದೀನಿ ಅಂದರೆ ಅದನ್ನು ತೊಳೆದು ಕರೆಕ್ಟಾಗಿ ಇಟ್ಬಿಡೋದು. ನೈಫ್ನ ತೊಳೆದು ಅದರ ಪ್ಲೇಸಲ್ಲಿಡೋದು. ಮತ್ತು ತುರಿದಿರೋದೇನಾದರೂ ತೊಗೊಂಡ್ರೆ ಅದನ್ನು ಅದರ ಪ್ಲೇಸಲ್ಲಿಡೋದು. ಮಿಕ್ಸಿ ಯೂಸ್ ಮಾಡಿದ್ದೀವಿ ಅಂದರೆ ಅದು ಇಮಿಡಿಯೇಟಾಗಿ ಮಿಕ್ಸಿ ಅಂತೂ ತೊಳೆದು ಇಡಲೇಬೇಕು ಬಿಡಿ, ಇಲ್ಲಾಂದರೆ ಅದು ಹಾಳಾಗೋಗುತ್ತೆ. ಇದನ್ನೆಲ್ಲ ಮೀನ್ವೈಲ್ ಕ್ಲೀನ್ ಮಾಡ್ಕೊಳ್ತಾ ಹೋದರೆ ಸ್ವಲ್ಪ ಟೈಮ್ ಸಿಕ್ತು, ಒಂದು 2-3 ಪಾತ್ರೆ ಇತ್ತು ತೊಳ್ಕೊಂಬಿಡೋದು. ಈ ರೀತಿ ಮೀನ್ವೈಲು ನಾವು ಕ್ಲೀನ್ ಮಾಡ್ಕೊಳ್ತಾ ಹೋದರೆ ಲಾಸ್ಟಲ್ಲಿ ನಮಗೆ ಬರ್ಡನ್ ಆಗೋಲ್ಲ. ಲಾಸ್ಟಲ್ಲಿ ಇರುತ್ತೆ, ಎಷ್ಟು ಕ್ಲೀನ್ ಮಾಡಿದ್ರು ಲಾಸ್ಟಲ್ಲಿ ಸ್ವಲ್ಪ ಇದ್ದೇ ಇರುತ್ತೆ, ತುಂಬ ಇರಲ್ಲ. ಆ ರೀತಿ ನಾವು ಟೈಮ್ ಮ್ಯಾನೇಜ್ಮೆಂಟ್ ಈಸಿಯಾಗಿ ಮಾಡ್ಕೊಬಿಡ್ಬೋದು. ನೆಕ್ಸ್ಟ್ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು ಅಂದರೆ ಕ್ವಾಂಟಿಟಿ ಆಫ್ ದ ಫುಡ್ ನಾವು ಎಷ್ಟು ಮಾಡ್ತಾಯಿದ್ದೀವಿ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಕೆಲವು ಸತಿ ನೆಸೆಸಿಟಿನೇ ಇರಲ್ಲ, ಅಷ್ಟೊಂದು ಪಲಾವ್ ಮಾಡಿರ್ತೀವಿ, ರೈಸ್ ಐಟಮ್ ಮಾಡಿರ್ತೀವಿ. ಮನೆಯವರೆಲ್ಲ ಯಾವ ರೀತಿ ತಿಂತಾರೆ, ಎಷ್ಟು ತಿಂತಾರೆ ಅಂತ ನಮಗೆ ಸ್ವಲ್ಪ ವರ್ಷಗಳಲ್ಲಿ ಗೊತ್ತಾಗಿರುತ್ತೆ. ಒಂದು ಅಂದಾಜು ಅಷ್ಟು ಮಾಡ್ಕೊಂಬಿಟ್ರೆ, ಜಾಸ್ತಿ ಕ್ವಾಂಟಿಟಿ ಮಾಡ್ತೀರಾ ಅಂದರೆ ಜಾಸ್ತಿ ಚಾಪಿಂಗು, ಜಾಸ್ತಿ ಮಿಕ್ಸಿ ಆಡಿಸೋದು ಇವೆಲ್ಲ ಜಾಸ್ತಿ ಇರುತ್ತೆ. ಸೊ ಕ್ವಾಂಟಿಟಿ ಆಫ್ ದ ಫುಡ್ಡನ್ನು ಸ್ವಲ್ಪ ಎಷ್ಟು ಬೇಕೋ ಅಷ್ಟಕ್ಕಿಂತ ಸ್ವಲ್ಪ ಒಂದು ಇನ್ನೊಬ್ಬರು ತಿನ್ನುವಷ್ಟಿದ್ರೆ ಸಾಕಾಗುತ್ತೆ. ತುಂಬ ಒಂದು 3-4 ಜನಕ್ಕೆ ಎಕ್ಸ್ಟ್ರಾ ಮಾಡೋದು ಇದೆಲ್ಲ ಟೈಮ್ ಕನ್ಸ್ಯೂಮಿಂಗೇ. ಚಪಾತಿ ಹಿಟ್ಟು ಕಲಿಸ್ತೀವಿ ಅಂದ್ಕೊಳ್ಳಿ, ನಮ್ಮ ಮನೇಲಿ 4 ಜನ ಇದ್ದೀವಿ ಅಂದರೆ ಮಹಾ ಅಂದರೆ ಎಲ್ಲರೂ 2 ತಿಂತಾರೆ, ಹಸ್ಬೆಂಡ್ 3 ತಿಂತಾರೆ ಅಂದರೆ 8, 9, 10 ಲಟ್ಸಿದ್ರೂ ಸಾಕಾಗೋಗುತ್ತೆ. ನಾವು 15 ಲಟ್ಟಿಸ್ಕೊಂಡು ಕೂತ್ಕೊಳ್ಳೋದು, ಅಥವಾ ಹಿಟ್ಟೂ ಅಷ್ಟೊಂದು ಕಲಸೋದು, ಗ್ರೇವಿನೂ ಅಷ್ಟೊಂದು ಮಾಡೋದು. ಸೊ ಅದಕ್ಕೆ ಮಸಾಲೆ ತಕ್ಕಾಗೆ ನಾವು ಕಾಯಿನ ತುರ್ಕೋಬೇಕು, ಅದೆಲ್ಲ ಜಾಸ್ತಿ ಟೈಮ್ ಕನ್ಸ್ಯೂಮಿಂಗ್ ಪ್ರೊಸೆಸ್ಸು. ಸೊ ಕ್ವಾಂಟಿಟಿನೂ ಅಷ್ಟೇ, ಎಷ್ಟು ಬೇಕೋ ಅಷ್ಟು ಮಾಡಿಕೊಂಡ್ರೆ ಅಲ್ಲೂ ಕೂಡ ನಮಗೆ ಟೈಮ್ ಸೇವ್ ಅನ್ನೋದು ಆಗ್ತಾ ಇರುತ್ತೆ. ನೆಕ್ಸ್ಟ್ ಇಂಪಾರ್ಟೆಂಟ್ ವಿಷಯ ಏನು ಗೊತ್ತಾ, ನಮಗೆ ಅಡುಗೆ ಮನೇಲಿ ಮಾಡೋಕ್ಕೆ ಇಂಟ್ರೆಸ್ಟ್ ಬರಬೇಕು ಅಂದರೆ ನಮ್ಮ ಡಬ್ಬಗಳಲ್ಲಿ ಗ್ರಾಸರೀಸು ಏನಾದ್ರು ಕಾಳುಗಳು, ಬೇಳೆಗಳು, ಸಕ್ಕರೆ, ರವೆ ಇದೆಲ್ಲ ಫಿಲ್ಲಾಗಿ ಇರಬೇಕು. ಯಾವಾಗ ಖಾಲಿ ಆಗ್ತಾ ಇರುತ್ತೋ ಆಗ ನೋಡಿಕೊಂಡು ಒಂದು ಕಡೆ ಬರ್ಕೊಂಡು ಹೋಗಿ ತಂದು ಫಿಲ್ ಮಾಡಿಬಿಟ್ರೆ ಟೈಮ್ ಅನ್ನೋದು ಸೇವ್ ಆಗುತ್ತೆ. ಆಗ ಹೋಗ್ಬಿಟ್ಟು ಅಯ್ಯೋ ಏನೋ ಟೆನ್ಷನ್ ಮಾಡಿಕೊಂಡು ಗ್ರಾಸರೀಸ್ ಫಿಲ್ ಆಗಿಲ್ಲ ಅಥವಾ ಏನೋ ಒಂದು ಸಬ್ಸ್ಟಿಟ್ಯೂಟ್ ಮಾಡೋದು, ಟೈಮ್ ಅನ್ನೋದು ಅಲ್ಲೇ ವೇಸ್ಟ್ ಆಗೋಗುತ್ತೆ. ಅಯ್ಯೋ ಖಾಲಿ ಆಗಿದೆಯಲ್ಲ ಅಂತ ನಾವು ಪ್ಯಾನಿಕ್ ಆಗ್ತೀವಿ, ಕೆಲಸಗಳು ಕರೆಕ್ಟಾಗಿ ಆಗಲ್ಲ. ಸೊ ಇದರಿಂದ ಟೈಮ್ ವೇಸ್ಟ್ ಅನ್ನೋದು ಆಗ್ತಾ ಇರುತ್ತೆ. ನಾವು ಯಾವಾಗಲೇ ಖಾಲಿ ಆಗಿದ ತಕ್ಷಣ ಒಂದು ನೋಟ್ಬುಕ್ಕಲ್ಲೋ ಅಥವಾ ಒಂದು ಪೇಪರಲ್ಲಿ ಬರೆದಿಟ್ಟು ಇಮಿಡಿಯೇಟಾಗಿ ಅದನ್ನು ಫಿಲ್ ಮಾಡ್ಕೋಬೇಕು. ನೆಕ್ಸ್ಟು ಅದೇ ಥರ ಇಂಪಾರ್ಟೆಂಟ್ ಏನು ಅಂದರೆ, ನಾವು ಯಾವ ವಸ್ತು ತೊಗೋತೀವೋ, ಎಲ್ಲಿಂದ ತೊಗೋತೀವೋ ಅದರ ಜಾಗದಲ್ಲಿ ಹಾಗೆ ಇಡುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ಏನೋ ಒಂದು ಸಾಸಿವೆ ತೊಗೊಂಡಿರ್ತೀವಿ, ಅದೇ ಜಾಗದಲ್ಲಿ ಇಟ್ಕೋಬೇಕು. ಫ್ರಿಜ್ಜಲ್ಲೂ ಕೂಡ ಏನೋ ಕೊತ್ತಂಬರಿ ತೊಗೊಂಡಿರ್ತೀವಿ, ಅದೇ ಜಾಗದಲ್ಲಿ ನಾವು ಕೊತ್ತಂಬರಿ ಬಾಕ್ಸ್ನ ಇಡೋದು, ಎಣ್ಣೆ ಬಾಟ್ಲನ್ನ ಅಲ್ಲೇ ಇಡೋವಂಥದ್ದು, ಈರುಳ್ಳಿನ ಅಲ್ಲೇ ಇಡುವಂಥದ್ದು, ತರಕಾರಿನ ಕರೆಕ್ಟಾಗಿ ಆರ್ಗನೈಸ್ ಮಾಡ್ಕೊಳ್ಳೋವಂಥದ್ದು. ಇದರಿಂದ ಹುಡ್ಕೋದು ತಪ್ಪುತ್ತೆ. ಅಯ್ಯೋ ಎಲ್ಲಿಟ್ಟಿದ್ದೀನೋ ಏನೋ ಅಂತ ಅಲ್ಲೇ ಒಂದು 5-10 ನಿಮಿಷ ಹೊರಟೋಗ್ಬಿಡುತ್ತೆ. ಕೆಲವು ಸತಿ ಏನು ಬೇಕಿರುತ್ತೋ ಅದನ್ನು ಟೈಮ್ ಸರಿಯಾಗಿ ಸಿಗೋದೇ ಇಲ್ಲ ನಮಗೆ, ಅಲ್ಲೇ ಟೈಮ್ ವೇಸ್ಟ್ ಆಗೋಗುತ್ತೆ. ಸೊ ಆದ್ದರಿಂದ ನಾವು ಏನನ್ನ ತೊಗೋತೀವೋ ಅಲ್ಲಲ್ಲೇ ಇಡೋಕ್ಕೆ, ಇವೆಲ್ಲನೂ ಫಾಲೋ ಮಾಡೋಕ್ಕೆ ಬೇಕಾಗುತ್ತೆ ಟೈಮು. ಯಾಕೆಂದರೆ ಸ್ಟಾರ್ಟಿಂಗ್ ಒಂಥರ ಕಸಿಮಿಸಿ ಆಗ್ತಾ ಇರುತ್ತೆ, ಏನಪ್ಪ ಇಷ್ಟು ಡಿಸಿಪ್ಲಿನ್ಡ್ ಆಗಿರಬೇಕಂತ. ಬರ್ತಾ ನಮಗೆ ಅಭ್ಯಾಸ ಹೋಗುತ್ತೆ. ಆ ಜಾಗದಲ್ಲಿ ಅದಿಲ್ಲ ಅಂದರೆ ನಮಗೆ ಕಸಿಬಿಸಿ ಆಗೋಗುತ್ತೆ. ಸೊ ಆ ರೀತಿ ನಾವು ಆಗೋಗ್ತೀವಿ. ಜಸ್ಟ್ ಇವೆಲ್ಲ ಸಿಂಪಲ್ ಅಷ್ಟೇ. ಅದು ತೊಗೊಂಡಿರ್ತೀವಿ, ಆ ಜಾಗದಲ್ಲಿ ಇಡೋದು ದೊಡ್ಡ ಟಾಸ್ಕ್ ಏನಲ್ಲ, ಬಟ್ ಅದು ದೊಡ್ಡ ಬೆನಿಫಿಟ್ ಕೊಡುತ್ತೆ ನಮಗೆ. ಟೆನ್ಷನ್ ತಪ್ಪಿಸುತ್ತೆ, ಹುಡ್ಕೋದು ತಪ್ಪಿಸುತ್ತೆ, ಟೈಮ್ ಮ್ಯಾನೇಜ್ಮೆಂಟ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಬಂದು ಕಿಚನ್ನ ಯಾವಾಗಲೂ ಕ್ಲೀನಾಗಿ ಇಟ್ಕೊಳ್ಳೋದು. ಎಸ್ಪೆಷಲಿ ನಾವು ವರ್ಕ್ ಮಾಡೋ ಸ್ಲ್ಯಾಬು ಒಂದಿಷ್ಟು ಜಾಗ ಇರಲಿ, ಕಿಚನ್ನಿಗೆ ಚಿಕ್ಕದಾಗೇ ಇರಲಿ, ನೀಟಾಗಿ ಒರೆಸಿಟ್ಕೊಳ್ಳೋ ಅಂಥದ್ದು. ಅದರಲ್ಲಿ ನೀಟಾಗಿ ಚಾಪ್ ಮಾಡಿದ ತಕ್ಷಣ ಒಂದು ಸೈಡ್ಗೆ ಹಾಕುವಂಥದ್ದು. ಕ್ಲೀನಾಗಿ ಇದ್ದಷ್ಟು ನಮಗೆ ಗಡಿಬಿಡಿ ಅನಿಸಲ್ಲ, ಟೆನ್ಷನ್ ಆಗಲ್ಲ, ಕಾಮಾಗಿ ಕಂಪೋಸ್ಟಾಗಿ ಕೆಲಸ ಮಾಡ್ತೀವಿ, ನೀಟಾಗಿ ಮಾಡ್ತಿರ್ತೀವಿ. ಏನು ಹಾಕ್ತಾಯಿದ್ದೀವಿ, ಎಷ್ಟು ಹಾಕ್ತಾಯಿದ್ದೀವಿ, ಕೆಲವು ಸತಿ ಗಡಿಬಿಡಿಯಲ್ಲಿ ಟೈಮ್ ಇಲ್ಲ ಅಂತ ಉಪ್ಪನ್ನ 2 ಸತಿ ಹಾಕಿರ್ತೀವಿ, ಖಾರದ ಪುಡಿ 2 ಸತಿ ಹಾಕಿರ್ತೀವಿ. ಇದೆಲ್ಲ ಟೆನ್ಷನ್ ಇಲ್ಲದೆ ನೀಟಾಗಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು. ಅಂದರೆ ನೀಟಾಗಿ ಕಿಚನ್ ಇದ್ಬಿಟ್ರಂತೂ ನಮಗೆ ಕಾಮ್ನೆಸ್ ಸಿಕ್ಕೋದ್ರಿಂದ ಟೈಮ್ ಅನ್ನೋದು ಆಟೋಮೆಟಿಕ್ಕಾಗಿ ಕರೆಕ್ಟಾಗಿ ಹೋಗ್ತಾ ಇರುತ್ತೆ. ಟೈಮ್ ಸರಿಯಾಗಿ ನಾವು ಕೆಲಸ ಮಾಡ್ತಾ ಇರ್ತೀವಿ. ಸೊ ನಾನಿಲ್ಲಿ ಬಸ್ಸಾರು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಎಲ್ಲರೂ ಮಾಡೋಗೆ ನಾನು ಮಾಡ್ತೀನಿ. ಹುರ್ಕೊಳ್ಳೋಕ್ಕೆ ಈರುಳ್ಳಿ ಮತ್ತು ಜೀರಿಗೆ, ಮೆಣಸು, ಹಸಿಮೆಣ್ಸಿನ್ಕಾಯಿ, ಕಾಯಿ ಇದನ್ನೆಲ್ಲ ಹುರ್ಕೊಂಬಿಟ್ಟೆ. ಆಮೇಲೆ ತೆಂಗಿನಕಾಯಿ, ಹುಣಸೆಹಣ್ಣು ಮತ್ತು ಬೇಯಿಸ್ಕೊಂಡಿರೋಂಥ ಹುರುಳಿಕಾಳು ಏನಿರುತ್ತಲ್ಲ ಅದನ್ನು ಹಾಕಿ ಮಿಕ್ಸಿ ಮಾಡ್ಕೊಳ್ಳೋದಷ್ಟೇ. ಆಮೇಲೆ ಒಗ್ಗರಣೆ ಕೊಟ್ಟು ಪಲ್ಯಕ್ಕೂ ಈರುಳ್ಳಿ, ಸಾಸಿವೆ ಇದನ್ನೆಲ್ಲ ಒಗ್ಗರಣೆ ಕೊಟ್ಟು ಚೆನ್ನಾಗಿ ಕಾಯಿ ತುರಿ ಹಾಕಿದ್ರೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ.
ಸೊ ಈ ರೀತಿ ಬಸ್ಸಾರೆಲ್ಲ ಪ್ಲ್ಯಾನ್ ಮಾಡಿಕೊಂಡೆ. ನನಗೂ ಅನ್ನಿಸ್ತಾ ಇತ್ತು ಸುಮ್ಮನೆ ಮಲ್ಕೊಬಿಡೋಣ ಅಂತ. ಅದು ಟ್ಯಾಬ್ಲೆಟ್ ಬೇರೆ ನುಂಗ್ಬಿಟ್ಟಿದ್ದು. ತುಂಬ ಸುಸ್ತು ಅಂದರೆ ಸುಸ್ತಾಗ್ತಿತ್ತು, ನಿದ್ದೆ ಬರ್ತಿತ್ತು ಮೇನ್ಲಿ. ಅದಕ್ಕೆ ಎದ್ದಿದ ತಕ್ಷಣ ಒಂದು ಗ್ರೀನ್ ಟೀ ಕುಡಿದ್ಬಿಟ್ಟೆ. ಆಮೇಲೆ ನಿಧಾನಕ್ಕೆ ಡಿಟಾಕ್ಸ್ ಡ್ರಿಂಕ್ಸು ಅದನ್ನೆಲ್ಲ ಕುಡ್ಕೊಂಡೆ. ಗ್ರೀನ್ ಟೀ ಒಂಥರ ಕುಡಿದ್ರೆ ಒಂಥರ ರಿಲ್ಯಾಕ್ಸ್, ಎಚ್ಚರ ಆದಂಗೆ ಆಗ್ಬಿಡುತ್ತೆ. ನಿಮಗೂ ಏನಾದರೂ ಈ ರೀತಿ ನಿದ್ದೆ ಬರ್ತಾಯಿದೆ ಅಂದರೆ ಈ ರೀತಿ ಅಭ್ಯಾಸ ಮಾಡ್ಕೊಂಡು ನೋಡಿ. ಎದ್ದಿದ ತಕ್ಷಣ ಗ್ರೀನ್ ಟೀ ಕುಡೀರಿ, ಸ್ವಲ್ಪ ಬ್ರೈನ್ನ ಆ್ಯಕ್ಟಿವೇಟ್ ಮಾಡುತ್ತೆ ಅದು. ಸೊ ಈಗ ಹೇಳ್ತಾ ಇದ್ನಲ್ಲ ಟೈಮ್ ಮ್ಯಾನೇಜ್ಮೆಂಟು ಅಂತ. ಲಾಸ್ಟ್ ಬಂದು ಆರ್ಗನೈಸ್ ಕಿಚನ್ ಅಂದರೆ ಏನರ್ಥ ಅಂದರೆ, ಕೆಲವ್ರದ್ದು ಕಿಚನ್ನು ನೋಡೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲ ಕ್ಯಾಬಿನ್ ಒಳಗಡೆ ಹಾಕ್ಬಿಟ್ಟಿರ್ತಾರೆ, ನೋಡೋಕ್ಕಂತೂ ಫುಲ್ ಕ್ಲೀನಾಗಿ ಆ ಥರ ಇರುತ್ತೆ. ಬಟ್ ಅದು ಅದರಲ್ಲಿ ವರ್ಕ್ ಮಾಡೋಕ್ಕೆ ಕಂಫರ್ಟಬಲೇ ಇರಲ್ಲ. ನೀವೆಲ್ಲ ಏನೇ ತೊಗೋಬೇಕು ಅಂದರೆ ಎಲ್ಲ ಹುಡುಕಬೇಕು, ಹಿಂದೆ ಇಟ್ಬಿಟ್ಟಿರ್ತಾರೆ, ಕೆಲವರೆಲ್ಲ ಮೇಲೆ ಇಟ್ಬಿಟ್ಟಿರ್ತಾರೆ. ಆ ಅಡುಗೆ ಮನೆಯಲ್ಲಿ ಕೆಲಸ ಮಾಡೋಕ್ಕೆ ಕಂಫರ್ಟಬಲ್ ಅನ್ನೋದೇ ಇರಲ್ಲ. ಸೊ ಆಗ ಅದಕ್ಕೆ ಏನು ಮಾಡಬೇಕು ಅಂದರೆ, ನಿಮಗೆ ತಕ್ಕಂಗೆ, ನಿಮ್ಮ ಹೈಟ್ ತಕ್ಕಂಗೆ, ನಿಮ್ಮ ನೆಸೆಸಿಟಿ ತಕ್ಕಂಗೆ ನೀವು ಅಡುಗೆ ಮನೆನ ಜೋಡಿಸ್ಕೋಬೇಕು. ಅದು ನೀಟಾಗಿ ಇರುತ್ತೋ ಇಲ್ವೋ ಸೆಕೆಂಡರಿ. ನೀಟಾಗಿ ಅಂದರೆ ಸ್ಲ್ಯಾಬ್ ಎಲ್ಲ ನೀಟ್ ಮಾಡೋದು ಅದೆಲ್ಲ ಪರವಾಗಿಲ್ಲ. ಬಟ್ ಆರ್ಗನೈಸೇಷನ್ ಹೆಂಗಿರಬೇಕು ಅಂದರೆ, ನಿಮ್ಗೆ ಹೆಂಗೆ ಅನುಕೂಲನೋ ಆ ರೀತಿ ಮಾಡ್ಕೋಬೇಕು. ನೋಡೋಕ್ಕೆ ತುಂಬ ಸುಂದರವಾಗಿತ್ತು, ಅಲ್ಲಿ ನಿಮಗೆ ಕೆಲಸ ಮಾಡೋಕ್ಕೆ ಮನಸ್ಸೇ ಆಗ್ತಿಲ್ಲ, ಆಮೇಲೆ ಕಂಫರ್ಟಬಲ್ ಇಲ್ಲ ಅಂದರೆ ಅಷ್ಟು ನೀಟಾಗಿ ಜೋಡಿಸಿ ಏನು ಪ್ರಯೋಜನ? ಎಲ್ಲದಕ್ಕೂ ನಿಗರಬೇಕು, ಎಲ್ಲದಕ್ಕೂ ಹುಡುಕ್ತಾ ಇರಬೇಕು, ಹಿಂದೆ ಎಲ್ಲೋ ಇಟ್ಟಿರ್ತಾರೆ, ಈ ಥರ ಎಲ್ಲ ಇದ್ದರೆ ನೀಟಾಗಿದ್ದು ಪ್ರಯೋಜನ ಇಲ್ಲ ಅಲ್ವಾ? ಸೊ ಅದಕ್ಕೆ ಅಡುಗೆ ಮನೆನ ನಿಮಗೆ ಅನುಕೂಲವಾಗಿ ಎಷ್ಟು ಬೇಕೋ, ಹೆಂಗೆ ಬೇಕೋ ಆ ರೀತಿ ನೀವು ಆರ್ಗನೈಸ್ ಮಾಡ್ಕೋಬೇಕು. ಸೊ ಇದೆಲ್ಲ ಕರೆಕ್ಟಾಗಿ ಆಗಬೇಕು ಒಂದು ದಿನದಲ್ಲಿ ಅಂದರೆ, ನಾವು ಹಿಂದಿನ ದಿನ ಬೇಗನೆ ಮಲಗಿರಬೇಕು. ಬೇಗ ಮಲಗಿಲ್ಲ ಅಂದರೆ ಬೇಗ ಎದ್ದೇಳೋಕ್ಕಾಗಲ್ಲ. ಬೇಗ ಎದ್ದಿಲ್ಲ ಅಂದರೆ ಇಡೀ ದಿನದ್ದು ಪ್ರೋಗ್ರಾಮ್ ಎಲ್ಲ ಚೇಂಜ್ ಆಗೋಗುತ್ತೆ. ಒಂದು 5 ಗಂಟೆಗೆ 4 ಗಂಟೆಗೆ ಎದ್ದೇಳಬೇಕು ಅಂದರೆ ನಾವು 10 ಗಂಟೆಗೆ ಮಲಗಿರಬೇಕು. ಒಂದೊಳ್ಳೆ ನಿದ್ದೆ ಆಗಿಲ್ಲ ಅಂದರೆ ತಲೆನೋವು ಬರ್ತಾಯಿದ್ರೆ ಎಲ್ಲ ಕೆಲಸನೂ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ. ಅದಕ್ಕೆ ಹೇಳೋದು, ಒಳ್ಳೆ ನಿದ್ದೆ ಮಾಡಬೇಕು, ಕಾಮಾಗಿ ಎದ್ದೇಳಬೇಕು. ಏನೇ ಟೆನ್ಷನ್ ಆದರೂ ಕಾಮಾಗಿ ಹ್ಯಾಂಡ್ಲ್ ಮಾಡಬೇಕು. ಅಡುಗೆ ಮನೆಯಲ್ಲಿ ಅದು ಇದು ಗಡಿಬಿಡಿ ಎಲ್ಲ ಆಗೋದು ಸಹಜನೇ. ಏನೇ ಆದರೂ ಟೆನ್ಷನ್ ಮಾಡ್ಕೊಳ್ದೆ ಒಂದಾದ್ಮೇಲೆ ಒಂದು ನಿಧಾನಕ್ಕೆ ಕೆಲಸ ಮಾಡ್ಕೊತಾ ಹೋದರೆ ಟೈಮ್ ಮ್ಯಾನೇಜ್ಮೆಂಟು ಅದಕ್ಕೆ ನಮಗೆ ನಾವೇ ಅಭ್ಯಾಸ ಮಾಡ್ಕೊಳ್ತಾ ಹೋಗ್ತೀವಿ. ಆಮೇಲೆ ಇನ್ನೊಂದೇನು ಅಂದರೆ, ಎಲ್ಲನೂ ನೀವೇ ಮಾಡ್ತೀವಿ ಅಂದರೆ ಅದು ಕಷ್ಟ ಆಗುತ್ತೆ. ಕೆಲವು ಸತಿ ವರ್ಕಿಂಗ್ ಇದ್ದೀರಾ ಅಂದರೆ ಸಣ್ಣ ಪುಟ್ಟ ಕೆಲಸಗಳನ್ನ ನಿಮ್ಮ ಮಕ್ಕಳಿಗೆ ಹೇಳುವಂಥದ್ದು, ನಿಮ್ಮ ಹಸ್ಬೆಂಡ್ಸ್ಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಹೇಳೋದ್ರಿಂದನೂ ಟೈಮ್ ಮ್ಯಾನೇಜ್ಮೆಂಟ್ ಬೇಕಾಗೋಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ನೀವು ಕೆಲ್ಸಕ್ಕೆ ಹೋಗಬೇಕು, ಹೊರಗಡೆ ಹೋಗಬೇಕು, ಅಥವಾ ನಿಮಗೇನೋ ಬೇರೆ ಕೆಲಸ ಇರುತ್ತೆ. ಮಕ್ಕಳಿಗೆ ದೊಡ್ಡವರಾಗಿದ್ದಾರೆ ಅಂದರೆ ಮಕ್ಕಳಿಗೆ ಬಾಕ್ಸ್ ಕಟ್ಕೊಳ್ರು ಅಂತ ಹೇಳೋದು. ಇಲ್ಲಾಂದರೆ ಏನೋ ಒಂದು ಮಕ್ಕಳು ದೊಡ್ಡವರು ಇಲ್ಲ ಮನೇಲಿ ಬೇರೆಯವರು ಇದ್ದಾರೆ ಅಂದರೆ ಹೊರಗಡೆ ಒಂದು ರಂಗೋಲಿ ಹಾಕಿ ಅಂತ ಹೇಳೋದು. ಇಲ್ಲಾಂದರೆ ಫಸ್ಟೇ ಮಕ್ಳಿಗೆ ನಾನು ಏನು ಮಾಡ್ತೀನಿ ಅಂದರೆ, ಹಿಂದಿನ ದಿನ ಈಗ ಫಾರ್ ಎಕ್ಸಾಂಪಲ್ ಮಂಡೇನೇ ಈಗ ಸ್ಕೂಲ್ ಸ್ಟಾರ್ಟ್ ಅವ್ರಿಗೆ ಮಂಡೆಯಿಂದ, ಸಂಡೇ ನೈಟೇ ಅವರು ಒಂದೊಂದೂ ನೀಟಾಗಿ ರೆಡಿ ಮಾಡಿ ಇಟ್ಕೊಂಡಿರಬೇಕು. ನಾನು ಅದನ್ನು ಒಂದು ಲಿಸ್ಟ್ ಮಾಡಿ ಕೊಟ್ಬಿಟ್ಟಿರ್ತೀನಿ. ಅವರು ಈ ಟೇಪು 2 ರೆಡಿ ಇರಬೇಕು, ಬ್ಯಾಂಡ್ ರೆಡಿ ಇರಬೇಕು, ಸಾಕ್ಸು, ಶೂಸು, ಬುಕ್ಸು, ಮತ್ತು ವಾಟ್ರ್ ಬಾಟ್ಲು, ಲಂಚ್ ಬ್ಯಾಗು, ಇದೆಲ್ಲ ಏನೇನು ಲಿಸ್ಟ್ ಇದೆಯೋ ಎಲ್ಲನೂ ಒಂದು ಸಣ್ಣ ಪುಟ್ಟದಿಂದ ಹಿಡಿದು ಒಂದು ಲಿಸ್ಟ್ ಹಾಕಿ ಕೊಟ್ಬಿಟ್ಟಿರ್ತೀನಿ. ಒಂದು ವೈಟ್ ಬೋರ್ಡ್ ಇದೆ ನಮ್ಮ ಮನೇಲಿ, ಅದ್ರ ಮೇಲೆ ಬರೆದುಬಿಟ್ಟಿರ್ತೀನಿ. ಅದನ್ನು ನೋಡ್ಕೊಂಡವರು ಅವರೇ ಜೋಡಿಸ್ಕೋತಾರೆ. ಸೊ ಈ ರೀತಿ ಏನಾಗುತ್ತೆ ಅಂದರೆ, ಮಕ್ಳಿಗೂ ನಾವು ಇಂಡಿಪೆಂಡೆಂಟ್ ಮಾಡ್ದಂಗೆ ಆಗುತ್ತೆ. ಎಲ್ಲದಕ್ಕೂ ನಮ್ಮ ಮೇಲೆ ಡಿಪೆಂಡ್ ಆಗೋ ಬದಲು ಈ ರೀತಿ ಜೋಡಿಸ್ಕೊಳ್ರು ಅಂದರೆ ಅವ್ರಿಗೂ ಒಂದು ಜೋಶು. ಬರ್ತಾ ಬರ್ತಾ ಹೆಂಗಾಯಿತು ಅಂದರೆ, ನಾನು ಹೇಳೋದೇ ಬಿಟ್ಬಿಟ್ಟೆ. ಅವರೇನೆ ಸ್ವಲ್ಪ ಇನಿಷಿಯೇಟಿವ್ ತೊಗೊಂಡು, ಅಮ್ಮ ನಂದು ಸಾಕ್ಸು, ಅಮ್ಮ ಇದು ಕೆಲವು ಸತಿ ಎಷ್ಟು ಟೆನ್ಷನ್ ಆಗುತ್ತೆ ಅಂದರೆ, ಆ ದಿನ ಸಾಕ್ಸ್ ಸಿಗಲ್ಲ, ಕೆಲವು ಸತಿ ಒಣಗಾಕಿರಲ್ಲ, ಕೆಲವು ಸತಿ ವಾಶ್ ಮಾಡಿರಲ್ಲ. ಇದೆಲ್ಲ ಟೆನ್ಷನ್ ಎಷ್ಟು ತಪ್ಪುತ್ತೆ ಗೊತ್ತಾ? ಇದರಿಂದ BP ಎಲ್ಲ ಜಾಸ್ತಿ ಆಗೋದು, ಮತ್ತು ಹೈಪರ್ ಟೆನ್ಷನ್ನು, ಗಾಬರಿ ಆಗೋದು, ಇದೆಲ್ಲ ತಪ್ಪುತ್ತೆ. ಸೊ ಪ್ರೀವಿಯಸ್ ಡೇನೇ ತುಂಬ ಮ್ಯಾಕ್ಸಿಮಮ್ ಪ್ಲ್ಯಾನ್ ಮಾಡ್ಕೊಂಬಿಡ್ತೀನಿ ನಾನು. ಸೊ ಚಿಕ್ಕ ವಯಸ್ಸಿಂದನೇ ಮಕ್ಕಳಿಗೆ ಈ ರೀತಿ ಪ್ಲ್ಯಾನ್ ಮಾಡಿಕೊಟ್ಬಿಡೋದು. ಈವನ್ ಹಸ್ಬೆಂಡು ಅಷ್ಟೇ, ಪಾಪ ಅವ್ರ ಯೂನಿಫಾರ್ಮ್ ಅವರೇನೆ ಐರನ್ ಮಾಡ್ಕೋತಾರೆ, ನನ್ನ ಮೇಲೆ ಏನೂ ಡಿಪೆಂಡ್ ಆಗೋಲ್ಲ. ಆಮೇಲೆ ಅವ್ರದ್ದೇನು ಅಂದರೆ ಮಹಾ ಅಂದರೆ ಒಂದು ಸಾಕ್ಸ್ ಅಷ್ಟೇ, ಇನ್ನೇನು ಅವ್ರದ್ದು ಏನೂ ಇರೋಲ್ಲ. ಸಾಕ್ಸ್ ಒಂದು ಕರೆಕ್ಟಾಗಿದೆಯಾ ಅಂತ ನೋಡ್ಕೊಂಬಿಡ್ತೀನಿ. ಕೆಲವು ಸತಿ ಎಷ್ಟು ಇದಾಗೋಗುತ್ತೆ ಅಂದರೆ, ಹೋಗೋ ಟೆನ್ಷನಲ್ಲಿ ನಾವಿರ್ತೀವಿ. 8:15ಗೆಲ್ಲ ನಾನು ಮನೆ ಬಿಡಬೇಕು, 8:10ಕ್ಕೆ ನನ್ನ ಸಾಕ್ಸ್ ಸಿಗ್ತಾಯಿಲ್ಲ ಅಂತ ಹೇಳ್ತಾರೆ. ಅದೆಷ್ಟು ಗಾಬರಿ ಆಗುತ್ತೆ. ಆಮೇಲೆ ಕೆಲವು ಸತಿ ಬಾಕ್ಸ್ಗಳದ್ದು ಲಿಡ್ ಸಿಗಲ್ಲ, ಕೆಲವು ಸತಿ ಬ್ಯಾಗ್ಗಳು ಸಿಗಲ್ಲ, ವಾಟ್ರ್ ಬಾಟಲ್ದು ಕ್ಯಾಪ್ ಸಿಗಲ್ಲ. ಇವೆಲ್ಲ ನೀವು ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡಿರ್ತೀರ. ಅದಕ್ಕೆ ಇದೆಲ್ಲ ಟೆನ್ಷನ್ಗಳೇ ಬೇಡ ಅಂತ ಹಿಂದಿನ ದಿನವೇ ಮ್ಯಾಕ್ಸಿಮಮ್ ಎಷ್ಟಾಗುತ್ತೋ ಅಷ್ಟು ಜೋಡಿಸ್ಬಿಡೋದು. ಬುಕ್ಸನ್ನು ಜೋಡಿಸ್ಕೊಳ್ಳೋದು, ಹೋಮ್ವರ್ಕ್ ಆಗಿದೆಯಾ ಅದು ನೋಡ್ಕೊಳ್ಳೋದು, ಬ್ಯಾಗ್ಗಳಿದೆಯಾ, ವಾಟ್ರ್ ಬಾಟ್ಲ್ ಇದೆಯಾ, ಆದರೆ ವಾಟ್ರ್ ಬಾಟಲ್ನೂ ತುಂಬಿಸಿರೋದು, ಬಿಸಿನೀರನ್ನ ಫ್ಲಾಸ್ಕ್ ಹಾಕಿ ಇಟ್ಕೊಳ್ಳೋದು, ಈ ರೀತಿ ಎಲ್ಲ ರೆಡಿಯಾಗಿದೆಯಾ ಅಂತ ಮಕ್ಕಳಿಗೇ ಒಂಥರ ಜವಾಬ್ದಾರಿ ತರಿಸ್ಬಿಡೋದು. ಈ ರೀತಿ ಹೇಳ್ಕೊತ ಹೋದರೆ ನಮಗೂ ಸ್ವಲ್ಪ ಬರ್ಡನ್ ಕಡಿಮೆ ಆಗುತ್ತೆ, ಮಕ್ಳಿಗೂ ಜವಾಬ್ದಾರಿ ಜಾಸ್ತಿ ಆಗೋಗುತ್ತೆ.
ಆಮೇಲೆ ನೀವು ಏನು ರೆಸಿಪಿ ಮಾಡ್ತೀರಾ ಅದೂ ವೆರಿ ಇಂಪಾರ್ಟೆಂಟು. ನೆಕ್ಸ್ಟ್ ಟ್ರಿಕ್ ಅದೇನೆ. ಕೆಲವು ಸತಿ ನಿಮಗೆ ಬೇರೆ ಈಗ ಫಾರ್ ಎಕ್ಸಾಂಪಲ್ ನಾನು ಚಪಾತಿ ಏನಾದರೂ ಮಾಡ್ತಾಯಿದ್ದೀನಿ ಅಂದರೆ ಸಾರು ಒಂದು ಸಿಂಪಲಾಗಿ ಗೊಜ್ಜು ಮಾಡಿಬಿಡ್ತೀನಿ. ಇಲ್ಲ ಏನು ಬರೀ ರೈಸ್ ಐಟಮ್, ಈಗ ನೋಡಿ ರೈಸ್ ಐಟಮ್ ಏನೂ ಇಲ್ಲ, ಎಲ್ಲ ಹಾಕು ಮಸಾಲೆ ರುಬ್ಬು ಅದ್ರಲ್ಲಿ ಹಾಕಿ ಕೂಗಿಸ್ಬಿಡು ಅಷ್ಟೇ ತಾನೇ. ತರಕಾರಿನ ಮಹಾ ಅಂದರೆ ನೈಟೇ ಕಟ್ ಮಾಡ್ಕೊಳ್ತಾ ಇದ್ದೆ, ಬಟ್ ಬೆಳಗ್ಗೆನೂ ಮಾಡ್ಕೋಬೋದು. ಆ ಥರ ಅಷ್ಟೇ. ಆದರೆ ಈಗ ಬಸ್ಸಾರು ಮಾಡ್ಬೋದು, ಬಸ್ಸಾರು ಸ್ವಲ್ಪ ಹುರ್ಕೊಂಡು ಎಲ್ಲ ಮಾಡ್ಕೋಬೇಕಾಗುತ್ತೆ. ತಿಂಡಿ ಹೆವಿಯಾಗಿ ಟೈಮ್ ಕನ್ಸ್ಯೂಮ್ ಆಗುತ್ತೆ ಅಂದರೆ ಅಡುಗೆನ ಸ್ವಲ್ಪ ಲೈಟಾಗಿ ಮಾಡಿಬಿಡಿ. ಅಡುಗೆ ಹೆವಿಯಾಗಿ ಕನ್ಸ್ಯೂಮ್ ಆಗುತ್ತೆ ಅಂದರೆ ತಿಂಡಿನ ಲೈಟಾಗಿ ಮಾಡ್ಕೊಂಬಿಡಿ. ಈ ರೀತಿ ನಾವು ಪ್ಲ್ಯಾನ್ ಮಾಡಿಕೊಂಡ್ರೆ ಟೈಮ್ ಅನ್ನೋದು ಕರೆಕ್ಟಾಗಿ ಅಡ್ಜಸ್ಟ್ ಮಾಡ್ಕೋಬೋದು. ಆಮೇಲೆ ಯಾವಾಗಲೇ ಪ್ಲ್ಯಾನ್ ಮಾಡ್ತೀವಿ ಅಂದರೆ ಫಸ್ಟೇ ತರಕಾರಿ ಎಲ್ಲ ತಂದಿಟ್ಕೊಂಡ್ಬಿಡ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಬೆಳಗ್ಗೆ ನಾನು ಪಲಾವ್ ಮಾಡ್ತೀನಿ ಅಂದರೆ ಏನೂ ತರಕಾರಿ ಇಲ್ಲ, ಟೊಮ್ಯಾಟೊ ಇಲ್ಲ, ಚಕ್ಕೆ ಲವಂಗ ಇಲ್ಲ ಅಂದರೆ ಅದೊಂಥರ ಟೆನ್ಷನ್ ಆಗುತ್ತೆ. ಕರೆಕ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಹಿಂದಿನ ದಿನವೇ ಎಲ್ಲ ತರಿಸ್ಕೊಂಡು ಇಟ್ಕೊಂಡ್ಬಿಟ್ರೆ ಟೈಮ್ ಮ್ಯಾನೇಜ್ಮೆಂಟು ಕರೆಕ್ಟಾಗಿ ಆಗೋಗುತ್ತೆ. ನಾನು ಕೆಲವು ಸತಿ ಏನು ಮಾಡ್ತೀನಿ ಅಂದರೆ ಈಗ ಲಟ್ಟಿಸ್ತಾ ಇರ್ತೀನಿ ಅಂದರೆ ನನ್ನ ಮಗಳನ್ನ ಕರಿತಾ ಇರ್ತೀನಿ, ಸುಟ್ಬಿಡು ಸ್ವಲ್ಪ, ಅವಳು ಕಲ್ತಂಗೆ ಆಗುತ್ತೆ ಅಂತ. ಆಗ ಏನು ಮಾಡ್ತಾಳೆ ಗೊತ್ತಾ, ಅವಳು ಸುಡಬೇಕು ಅಂತ ಗೊತ್ತಾಗೋಗುತ್ತೆ ಚಪಾತಿ ಅಂತ. ಫಸ್ಟೇ ನೀಟಾಗಿ ಬೇಗನೆ ಎದ್ಬಿಟ್ಟು ರೆಡಿ ಆಗ್ತಾಳೆ. ಅವಳಿಗೂ ಒಂಥರ ಜವಾಬ್ದಾರಿ ಬಂದ್ಬಿಟ್ಟೈತೆ. ದೊಡ್ಡವಳು ಹಾಗೆ ಮಾಡ್ತಿರ್ತಾಳೆ, ಬೆಳಗ್ಗೆ ಬೇಗ ಏಳೋದು ಇದೆಲ್ಲ ಮಾಡ್ತಿರ್ತಾಳೆ. ನೋಡಿ ಫ್ರೆಂಡ್ಸ್, ನಾನು ಏನೇ ಅಡುಗೆ ಮಾಡಿದ್ರೂ ಇದು ಮಧ್ಯಾಹ್ನಕ್ಕೆ ಇದೇ ತಿಂತಾಯಿದ್ದೀನಿ, ಮೊಸರನ್ನ ಮತ್ತು ತರಕಾರಿ ಎಲ್ಲ ಸ್ವಲ್ಪ ಹೆಸರು ಬೇಳೆಯಲ್ಲಿ ಬೇಯಿಸ್ಕೊಂಡು ಅದನ್ನೇ ತಿಂತಾಯಿದ್ದೀನಿ. ಇದು ಡಯಟ್ ಮಾಡೋರ್ಗೂ ಒಳ್ಳೆಯದು. ಆ್ಯಂಡ್ ಮೋರೋವರ್ ನನಗೆ ಹುಷಾರು ಬೇರೆ ಇಲ್ಲ ಅಲ್ವಾ, ಹೊಟ್ಟೆ ಅಪ್ಸೆಟ್ ಆಗೋಗಿದೆ. ಅದಕ್ಕೆ ಮಜ್ಜಿಗೆ ಅನ್ನನೇ ತಿನ್ನಬೇಕು ಅಂತ ಹೇಳಿದರು. ಬಿಸಿ ಅನ್ನ, ಆ್ಯಕ್ಚುಲಿ ಬಿಸಿ ಅನ್ನಕ್ಕೆ ಮಜ್ಜಿಗೆ ಹಾಕೋಬಾರ್ದು ಅಂತಾರೆ, ಬಟ್ ಏನು ಆಪ್ಷನ್ ಇಲ್ಲ. ಮಜ್ಜಿಗೆ ಅನ್ನ ಮತ್ತು ಪಲ್ಯ, ಏನೇನು ಸ್ವಲ್ಪ ತರಕಾರಿ ಎಲ್ಲ ಇತ್ತು, ಏನು ಮೂಲಂಗಿ ಇತ್ತು ಮತ್ತು ಮಂಗಳೂರು ಸೌತೆಕಾಯಿ ಇತ್ತು, ಅದನ್ನು ಹಾಕಿ ಒಂದು ಈರುಳ್ಳಿ ಹಾಕ್ಕೊಂಡು ಅದಕ್ಕೆ ಬಿಸಿಬೇಳೆಬಾತ್ ಪೌಡ್ರ್ ಹಾಕ್ಕೊಂಡು ಎಣ್ಣೆ ಗಿಣ್ಣೆ ಏನೂ ಹಾಕಿಲ್ಲ. ಹೊಟ್ಟೆಲಿ ಸ್ವಲ್ಪ ಲೈಟಾಗಿರಬೇಕು, ಹೆಸರುಬೇಳೆ ಬೇರೆ ತಂಪು ಅಂದ್ಕೊಂಡು ಮಜ್ಜಿಗೆ ಅನ್ನ ಜೊತೆ ಅದು ಒಂಥರ ಪಲ್ಯ ಥರ ಮಾಡ್ಕೊಂಡಿದ್ದೆ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು. ನೀವೇನಾದ್ರು ಡಯಟ್ ಮಾಡ್ತಾಯಿದ್ದೀರಾ ಅಂದ್ರೂ ಆಗ್ಲೂ ಈ ರೆಸಿಪಿ ತುಂಬಾ ಒಳ್ಳೆಯದು. ನೋಡ್ಕೊಳ್ಳಿ, ಬೇಗ ಎಲ್ಲ ಹಾಕಿ ಕೂಗ್ಸೋದಷ್ಟೇ. ಆಮೇಲೆ ಇದು ಅಡುಗೆ ಅರಶಿನ, ಶುಂಠಿ, ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಬೇಯಿಸ್ಕೊಂಡಿದ್ದೆ. ಯಾಕೆಂದರೆ ಅಡುಗೆ ಅರಶಿನ ಬಂದು ಆ್ಯಂಟಿಬಯೋಟಿಕ್ಕು, ಫ್ಯಾಟ್ ಕಟ್ಟರು, ಜಿಂಜರ್ ಬಂದು ಫ್ಯಾಟ್ ಕಟ್ಟರು. ಇದೆಲ್ಲ ಡಯಟ್ಗೂ ಒಳ್ಳೆಯದು ಮತ್ತು ನನಗೆ ಹೊಟ್ಟೆ ಸ್ವಲ್ಪ ಕ್ಲೀನ್ ಆಗಬೇಕಲ್ವ, ಅದಕ್ಕೂ ತುಂಬಾ ಒಳ್ಳೆಯದು. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ನಿಮಗೆ ನನ್ನ ವ್ಲಾಗಿಂದ ವೀಡಿಯೋದಿಂದ ಏನಾದರೂ ಯೂಸ್ಫುಲ್ ಆಗಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ತಿಳಿಸಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ನಮಸ್ಕಾರ.